ಸರ್ ನಮಸ್ತೆ. ಈ ಥರ ಬನಶಂಕರಿ ಹತ್ರ ಯಾರು ಇವರು ಗೊತ್ತಿಲ್ಲ, ಈ ಥರ ಬಿಟ್ಟವ್ರೆ, ಉಸಿರಾಡ್ತಾ ಇದೆ. ಅವ್ರ ಹತ್ರ ಏನು ಪ್ರೂಫ್ ಇಲ್ಲ. ಯಾರಾದರೂ ಗೊತ್ತಿದ್ರೆ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದರೆ ಬನಶಂಕರಿ ಸ್ಟೇಷನ್ಗೆ ಹೋಗಿ ವಿಚಾರಿಸಿ. ಈ ಆಟೋ ಅವ್ರದ್ದು ಯಾರಾದರೂ ಸಂಪರ್ಕ ಹೋಗಿದ್ರೆ ಸ್ವಲ್ಪ ದಯವಿಟ್ಟು ಕಾಂಟ್ಯಾಕ್ಟ್ ಆಗಿ ಸರ್. ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಮಸ್ಕಾರ. ಸ್ನೇಹಿತರೆ, ನಮಗೆಲ್ಲ ತಿಳಿದಿದೆ, ಕಳೆದ 2 ತಿಂಗಳಿಂದ ಬೆಂಗಳೂರು ನಗರದಲ್ಲಿ ಅಥವಾ ಇಡೀ ದೇಶದಲ್ಲೇ ಒಂದು LPGಯ ಅಭಾವ ಶುರುವಾಗಿದೆ. ಅಭಾವದ ಜೊತೆಯಲ್ಲಿ ದರ ಕೂಡ ಒಂದಕ್ಕಿಂತ ಡಬಲ್ ಆಗಿದೆ. ಇವತ್ತು 130 ರೂಪಾಯಿ, 120 ರೂಪಾಯಿ, 115 ರೂಪಾಯಿ, ಈ ರೀತಿ ಮನಸೋ ಇಚ್ಛೆ ಇವತ್ತು LPG ಸ್ಟೇಷನ್ಗಳವರು ತಮ್ಮ ದರವನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಇದು ಹೊರತುಪಡಿಸಿ ದುರಾದೃಷ್ಟವಶಾತ್ತೋ ಅಥವಾ ನಮ್ಮ ಚಾಲಕರ ಮತ್ತು ಈ ಖಾಸಗಿ ಸಾರಿಗೆಗೆ ಎಲ್ಲ ದೊಡ್ಡ ಹೊಡೆತ ಬಿದ್ದಂಗೆ ಇವತ್ತು ಯುದ್ಧದ ಭೀತಿಯಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ದೇಶದ ಜನರಿಗೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ತಮ್ಮ ಕರೆಯಲ್ಲಿ ಎಲೆಕ್ಟ್ರಿಕ್ ವಾಹನಗಳನ್ನು ಯೂಸ್ ಮಾಡಿ, ಕಾರ್ ಪೂಲಿಂಗ್ಗಳನ್ನು ಮಾಡಿ, ಸಾರ್ವಜನಿಕ ಸಾರಿಗೆಯನ್ನು ಉಪಯೋಗಿಸಿ ಅನ್ನುವಂಥ ಮಾತುಗಳನ್ನು ಅವರು ಕೊಟ್ಟಿದ್ದಾರೆ. ಖಂಡಿತ ದೇಶದ ಹಿತದೃಷ್ಟಿಯಿಂದ ನಾವು ಕೂಡ ದೇಶದ ಪ್ರಜೆಗಳಾಗಿ ಅವರಿಗೆ ಬೆಂಬಲವನ್ನು ಕೊಡ್ತೀವಿ. ಆದರೆ ಇವತ್ತು LPG ಸಿಗದೆ ರಾಜ್ಯದಲ್ಲಿ ಏನು ತೊಂದರೆಗೀಡಾಗಿದ್ದಾರಲ್ಲ ಆ ಚಾಲಕರಿಗೆ ಅಥವಾ LPG ವಾಹನದ ಮಾಲೀಕರಿಗೆ ಯಾವ ರೀತಿಯಾದಂಥ ಬೆಂಬಲವನ್ನು ಸರ್ಕಾರ ಕೊಡುತ್ತೆ ಅನ್ನೋದನ್ನು ಎಲ್ಲೂ ಕೂಡ ಹೇಳಿಲ್ಲ, ತಿಳಿಸ್ಕೊಡ್ತೀವಿ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ LPGನ ಕನ್ವರ್ಷನ್ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಮೊನ್ನೆ ತಮಗೆಲ್ಲ ತಿಳಿದಿರ್ಬೋದು, ಕಳೆದ ವಾರ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಿವಿಲ್ ಸಪ್ಲೈ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟರ್ ಅವರು ಕೂಡ ಹೇಳಿದ್ದಾರೆ, EVಗೆ ಅಥವಾ CNG ಕನ್ವರ್ಟ್ ಮಾಡಿ. ಖಂಡಿತ ನಾವು ಮಾನ್ಯ ಮಂತ್ರಿಗಳ ಇದನ್ನು ಸ್ವಾಗತಿಸ್ತೀವಿ. ಆದರೆ ಈ ಕನ್ವರ್ಷನ್ ಮಾಡ್ಕೊಳ್ಳಿಕ್ಕೆ ಒಂದು ಆಟೋ LPGಯಿಂದ CNGಗೆ ಹೋಗ್ಬೇಕಾದ್ರೆ 55,000 ರೂಪಾಯಿ ಆಗ್ತಾ ಇದೆ. ಒಂದು ಟ್ಯಾಕ್ಸಿ ಮಾಡ್ಕೋಬೇಕು ಅಂತಂದರೆ ಟ್ಯಾಕ್ಸಿ ಕನ್ವರ್ಷನ್ ಮಾಡಬೇಕು ಅಂತಂದರೆ ಸುಮಾರು 1 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ. ಹಾಗೆ EVಗೆ ಕನ್ವರ್ಟ್ ಆಗ್ತೀವಿ ಅಂದರೆ 1,25,000ರಿಂದ 1,45,000 ರೂಪಾಯಿ ತನಕ ಖರ್ಚು ಬರ್ತಾರೆ. ಈ ಖರ್ಚನ್ನು ಸರ್ಕಾರ ಭರಿಸುತ್ತಾ ಅನ್ನೋದನ್ನ ನಮ್ಮ ಮೊದಲ ಪ್ರಶ್ನೆ ಆಗಿದೆ. ಅದರಿಂದ ನಾವಿವತ್ತು ಕೇಂದ್ರ ಸಚಿವರುಗಳಿಗೆ ಪತ್ರವನ್ನು ಬರೆದಿದ್ದೇವೆ. ಅದೇ ರೀತಿಯಲ್ಲಿ ರಾಜ್ಯದ ಸಾರಿಗೆ ಮಂತ್ರಿಗಳಿಗೂ ಕೂಡ ಇವತ್ತು ಮುಖೇನ ಭೇಟಿಯಾಗಿ ಅವರಿಗೆ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ. ರಾಜ್ಯದಿಂದ ಮತ್ತು ಕೇಂದ್ರದಿಂದ ಸಬ್ಸಿಡಿಯನ್ನು ನಮ್ಮ ಚಾಲಕರಿಗೆ ಕೊಡಿ. LPGಯಿಂದ ಏನು CNG ಕನ್ವರ್ಷನ್ ಮಾಡ್ಕೊಳ್ಳೋರಾಗಿರ್ಬೋದು ಅಥವಾ LPGಯಿಂದ ಎಲೆಕ್ಟ್ರಿಕ್ ಕನ್ವರ್ಷನ್ ಮಾಡ್ಕೊಳ್ಳೋರಾಗಿರ್ಬೋದು, ಇವರಿಗೆ ಸಹಾಯಧನವನ್ನು ಸರ್ಕಾರದ ವತಿಯಿಂದಲೇ ಕೊಡಬೇಕು, ಸಬ್ಸಿಡಿ ದರವನ್ನು ಕೊಡಬೇಕು ಅನ್ನೋದನ್ನು ನಾವಿವತ್ತು ನಮ್ಮ ಮನವಿಯಲ್ಲಿ ಮೆನ್ಷನ್ ಮಾಡಿ ಮನವಿಯನ್ನು ಸಲ್ಲಿಸಿದ್ದೀವಿ. ಮಾನ್ಯ ಮಂತ್ರಿಗಳು ಸ್ಪಂದಿಸಿ ನಮ್ಮ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ರವಾನಿಸ್ತೀವಿ ಹಿಂದೆ ಅಂತೇಳ್ಬಿಟ್ಟು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸಾರಿಗೆ ಆಯುಕ್ತರನ್ನು ಕೂಡ ಭೇಟಿ ಮಾಡಿ ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ. ಸಾರಿಗೆ ಆಯುಕ್ತರು ಕೂಡ ಇದನ್ನು ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದು ಯಾವ ರೀತಿಯಲ್ಲಿ ಚಾಲಕರಿಗೆ ಮಾಲೀಕರಿಗೆ LPG ಕನ್ವರ್ಷನ್ಗೆ ಅನುಕೂಲ ಮಾಡಿಕೊಡ್ಬೋದು ಸಾರಿಗೆ ಡಿಪಾರ್ಟ್ಮೆಂಟ್ ವತಿಯಿಂದ ಅನ್ನೋದನ್ನು ಕೂಡ ಅತಿ ಶೀಘ್ರದಲ್ಲೇ ತಿಳಿಸ್ತೀವಿ ಅನ್ನುವಂಥ ಮಾತನ್ನು ಭರವಸೆಯನ್ನು ಕೊಟ್ಟಿದ್ದೀವಿ. ತಮಗೆಲ್ಲ ಒಳ್ಳೆಯದಾಗಲಿ. ತಾವೆಲ್ಲರೂ ಕೂಡ ನಾನು ಕೇಳೋದಿಷ್ಟೇ, LPGಯಿಂದ ಇವತ್ತು ಯಾರು ಕನ್ವರ್ಟ್ ಮಾಡ್ಕೊಂತೀವಿ ಅಂತೇಳ್ಬಿಟ್ಟು ಬಯಸ್ತಾ ಇದ್ದೀರಿ, ಮತ್ತು EVಗಾಗಿರ್ಬೋದು ಅಥವಾ CNGಗಾಗಿರ್ಬೋದು, ದಯವಿಟ್ಟು ನಮ್ಮ ಒಕ್ಕೂಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಅಧ್ಯಕ್ಷರುಗಳನ್ನು ಭೇಟಿ ಮಾಡಿ ಅವರಿಗೆ ತಮಗೆ ಸೂಕ್ತವಾದಂಥ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ಹಂಚ್ಕೊತಾರೆ. ಯಾವ ರೀತಿಯಲ್ಲಿ ಸಬ್ಸಿಡಿ ಸಿಗುತ್ತೆ ಅಥವಾ ಸಬ್ಸಿಡಿ ಅಕಸ್ಮಾತ್ ಸರ್ಕಾರ ಕೊಡಲಿಲ್ಲ ಅಂತಂದರೆ ತಮಗೆ ಸಾಲದ ರೂಪದಲ್ಲಿ ಯಾವುದೇ ರೀತಿಯಲ್ಲಾದರೂ ಕೊಡಿಸಬಹುದಾ, ಈ ರೀತಿಯಾದಂಥ ಚರ್ಚೆಗಳು ನಮ್ಮಲ್ಲಿ ನಡೀತಾ ಇರೋ ಕಾರಣದಿಂದ ನಮ್ಮ ಒಕ್ಕೂಟದಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳನ್ನು ತಾವು ಭೇಟಿ ಮಾಡಿದಾಗ ತಮಗೆ ಪೂರ್ಣ ಮಾಹಿತಿಯನ್ನು ಕೊಡುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗುತ್ತೆ. ನಮಸ್ಕಾರ.